ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ಶ್ರೀಚಕ್ರ ಉಪಾಸನೆ ಅಂದ್ರೆ ಏನು, ಜೊತೆಗೆ ಇದನ್ನ ಮಾಡೋದ್ರಿಂದ ಏನೆಲ್ಲ ಲಾಭವಾಗುತ್ತೆ, ಹಾಗೆ ಇದನ್ನ ಮಾಡೋದಾದ್ರೂ ಹೇಗೆ, ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಮೊದಲಿಗೆ ಈ ಶ್ರೀಚಕ್ರ ಅಂದರೆ ಏನು ಅಂತ ನೋಡೋಣಮ್ಮ. ಶ್ರೀಚಕ್ರ ಅನ್ನುವಂಥದ್ದು ಏನು, ಅದರಿಂದ ಯಾವ ಉಪಯೋಗಗಳು ಆಗುತ್ತವೆ ಅನ್ನುವಂಥ ವಿಶೇಷವಾದ ಮಾಹಿತಿಯನ್ನು ಇವತ್ತು ನೀಡೋದಕ್ಕೆ ಜಿ ಕನ್ನಡ ವಾಹಿನಿ ಮತ್ತು ಎಲ್ಲರಿಗೂ ಈ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ಮೊದಲು ಧನ್ಯವಾದಗಳು. ಯಾಕೆ ಗೊತ್ತಾ, ಅಮ್ಮನವರ ಆರಾಧನೆಯನ್ನು ನೀವು ನಿಮ್ಮ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಆರಾಧನೆಯನ್ನು ಮಾಡಿರ್ತೀರಿ. ನಿಮಗೆ ಯಾರಾದರೂ ಒಂದು ಸಜೆಸ್ಟ್ ಮಾಡಿರ್ತಾರಲ್ವ, ನಿಮ್ಮ ಮನೆಯಲ್ಲಿ ಕಳಶ ಇಟ್ಟಿರ್ತೀರಿ, ಆರಾಧನೆಯನ್ನು ಮಾಡ್ತಾ ಇರ್ತೀರಿ. ಅದರ ಜೊತೆಗೆ ಶ್ರೀಚಕ್ರವನ್ನು ಆರಾಧನೆ ಮಾಡಿದರೆ ನಿಮಗೆ ಸಮೃದ್ಧಿ ಉಂಟಾಗತ್ತೆ ಅನ್ನುವಂಥದ್ದು ಎಲ್ಲ ವಿಚಾರವನ್ನು ಹೇಳಿರ್ತಾರೆ. ಆದರೆ ಮೊದಲಿಗೆ ಶ್ರೀಚಕ್ರ ಅನ್ನುವಂಥದ್ದು ಏನು ಅನ್ನೋ ವಿಚಾರವನ್ನು ನೋಡೋಣ. ಯಾಕೆ ಇದನ್ನು ಮಾತನಾಡ್ತಾ ಇದ್ದೀನಿ ಅಂದರೆ, ದೇವರ ವಿಗ್ರಹಗಳನ್ನಾಗಲಿ ಅಥವಾ ದೇವರಿಗೆ ಸಂಬಂಧಪಟ್ಟ ಫೋಟೋ ವಸ್ತುಗಳು ಯಾವುದೇ ಇದ್ದರೂ ಅದನ್ನು ಉಪಯೋಗಿಸುವುದಕ್ಕೆ ಒಂದು ಕ್ರಮ ಇದೆ. ಆ ಕ್ರಮವನ್ನು ನೀವು ಖಂಡಿತವಾಗ್ಲೂ ಆ ದೇವರ ವಿಗ್ರಹಗಳನ್ನು ಫೋಟೋಗಳನ್ನು ಎಲ್ಲಿಂದಾದರೂ ತಗೊಂಡು ಬನ್ನಿ, ಪರವಾಗಿಲ್ಲ. ಆದರೆ ಅದರ ಉಪಯೋಗಗಳನ್ನು ಮತ್ತು ಅದನ್ನು ಉಪಯೋಗಿಸುವುದನ್ನು ಕಲಿಯಿರಿ ಅನ್ನುವಂಥದ್ದಷ್ಟೇ ನನ್ನ ಮನವಿ. ಯಾಕೆ ಗೊತ್ತಾ, ಎಲ್ಲ ಶಕ್ತಿಗಳು ಪಾಸಿಟಿವ್ ಎನರ್ಜೀಸ್ನ ಹೆಂಗೆ ಕೊಡುತ್ತೋ ಅದೇ ರೀತಿ ನೆಗೆಟಿವ್ ಎನರ್ಜೀಸ್ನು ನಿಮಗೆ ಕೊಡ್ತಾ ಬರುತ್ತೆ. ಕಾರಣ ಏನು ಗೊತ್ತಾ, ಕರೆಂಟ್ ಮನೆಗೆ ಎಷ್ಟು ಉಪಯೋಗಿಸ್ಬೇಕೋ ಅಷ್ಟು ಉಪಯೋಗಿಸ್ಬೇಕು. ಜಾಸ್ತಿ ಉಪಯೋಗಿಸಿದ್ರೆ ಅದರಿಂದ ತೊಂದರೆನೇ ಆಗುತ್ತಲ್ವಮ್ಮ. ಅದೇ ಥರನೇ ಶ್ರೀಚಕ್ರ ಆಗಲಿ ಫೋಟೋಗಳಾಗಲಿ, ನಿಮ್ಮ ಮನೇಲಿ ಫೋಟೋ ಇಟ್ಟಿರ್ತೀರಿ, ಈ ವಿಚಾರ ಮಾತನಾಡಲೇಬೇಕು. ಫೋಟೋ ಇಟ್ಟಿರ್ತೀರಿ, ಅದೇನೋ ಭಿನ್ನ ಆಗಿರುತ್ತೆ, ಪರವಾಗಿಲ್ಲ, ಅದೇನೋ ಚೆನ್ನಾಗಿರಲ್ಲ ಅಂತ ನಿಮ್ಮ ಮನ್ಸಿಗೆ ಅನಿಸ್ತಾ ಇರತ್ತೆ. ಏನು ಮಾಡ್ತೀರಿ, ಯಾವುದೋ ಒಂದು ಗಿಡದ ಹತ್ರ ತೊಗೊಂಡೋಗಿ ಇಡೋವಂಥ ವ್ಯವಸ್ಥೆಗಳನ್ನು ಮಾಡಿಬಿಡ್ತೀರಿ. ಅದು ತುಂಬ ತಪ್ಪು. ಅದಕ್ಕೊಂದು ವಿಧಾನ ಈಗಲೇ ಹೇಳ್ಕೊಡ್ತೀನಿ ಕೇಳಿ. ಆ ಫೋಟೋ ಫ್ರೇಮನ್ನೆಲ್ಲ ತೆಗೆದು ಎಲ್ಲಾದರೂ ಹಾಕಿ, ಪರವಾಗಿಲ್ಲ, ಮಧ್ಯದಲ್ಲಿ ದೇವರ ಚಿತ್ರ ಇರುತ್ತಲ್ಲ ಅದನ್ನು ನೀರಲ್ಲಿ ನೆನೆಸ್ಬಿಟ್ಬಿಡಿಮ್ಮ, ಇಲ್ಲಾಂದರೆ ಹರಿಯೋ ನದಿಗೆ ಬಿಟ್ಬಿಡಿ. ಇದನ್ನು ನಾಪ್ಕ ಇಟ್ಕೊಳ್ಳಿ. ಶ್ರೀಚಕ್ರದ ವಿಚಾರಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳ್ಕೊಡ್ತೀನಿ ಕೇಳಿ. ಇದೇ ಥರನೇ ನೀವು ಮಾಡ್ತಾ ಇದ್ದೀರಿ. ಯಾವುದೋ ದೇವಸ್ಥಾನಕ್ಕೆ ಹೋದರೆ ಶ್ರೀಚಕ್ರವನ್ನು ತಂದರೆ ಅದರ ಆರಾಧನೆ ವಿಧಾನ ಅಲ್ಲೇ ಕೇಳಿ, ಅವ್ರ ಹತ್ರನೇ ತಿಳ್ಕೊಳ್ಳಿ. ಯಾವುದಾದ್ರೂ ದೇವಸ್ಥಾನದಲ್ಲಿ ಶ್ರೀಚಕ್ರ ತಗೊಂಡಾಗ ಆ ಚಕ್ರದ ಆರಾಧನೆ ಹೆಂಗೆ, ಯಾವ ರೀತಿ ಅದನ್ನು ಆರಾಧನೆ ಮಾಡಬೇಕು ನೋಡಿ. ಏನಾಗಿರುತ್ತೆ ಗೊತ್ತಾ, ದೇವಸ್ಥಾನಗಳಲ್ಲಿ ಅದೇ ರೀತಿ ಆರಾಧನೆಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅವರು. ಆದರೆ ನಿಮ್ಮ ಮನೆಯಲ್ಲಿ ಆ ರೀತಿ ಆರಾಧನೆ ಆಗತ್ತಾ? ಸಾಧ್ಯ ಇಲ್ಲ. ಯಾಕೆ? ನಾವೆಲ್ಲರೂ ನಮ್ಮ ವೃತ್ತಿ ಜೀವನ, ದೈನಂದಿನ ಬದುಕು, ಹೆಂಡತಿ ಮಕ್ಕಳು, ಇದೆಲ್ಲದಕ್ಕೂ ಬಾಂಡೇಜ್ ಇರುತ್ತಲ್ವಮ್ಮ. ಅದೆಲ್ಲ ಕಷ್ಟದ ಕೆಲಸಗಳ ಜೊತೆಗೆ ನಾವು ದೇವರನ್ನು ಆರಾಧನೆ ಮಾಡುವಂಥದ್ದು. ಹೌದಾ ಅಲ್ವಾ? ಹೌದು, ನಿಜಾನೇ ಇದು. ಆದರೆ ನಾನಿವತ್ತು ನಿಮಗೆ ಶ್ರೀಚಕ್ರದ ಬಗ್ಗೆ ಮಾಹಿತಿ ಕೊಡ್ತೀನಲ್ಲ, ಈ ಮಾಹಿತಿಯನ್ನು ಉಪಯೋಗಿಸಿಕೊಂಡು ಶ್ರೀಚಕ್ರವನ್ನು ಆರಾಧನೆ ಹೆಂಗೆ ಮಾಡುವಂಥದ್ದು, ಅದರ ಜೊತೆಗೆ ಶ್ರೀಚಕ್ರದ ಉಪಾಸನೆಯನ್ನು ಮಾಡುವವರು ಯಾವ ರೀತಿಯಾದಂತಹ ಅನುಷ್ಠಾನದಲ್ಲಿ ಇರಬೇಕು ಅನ್ನುವಂಥದ್ದನ್ನು ಹೇಳ್ಕೊಡ್ತೀನಿ. ಖಂಡಿತ ಗುರೂಜಿ. ಜೊತೆಗೆ ಈಗ ಈ ಶ್ರೀಚಕ್ರದ ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಬಿಡಿ. ಹೌದಮ್ಮ. ಶ್ರೀಚಕ್ರ ಅಂದರೆ, ಮೊದಲು ಶ್ರೀ ಅಂದರೆ ಅಮ್ಮನವರ ಹೆಸರು ಮಹಾಲಕ್ಷ್ಮಿ ಅಂತ. ಚಕ್ರ ಅಂದರೆ ನೀವು ಅಲ್ಲಿ ನಮ್ಮ ವಾಹಿನಿಯ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದೀವಿ ನೋಡಿ. ಶ್ರೀಚಕ್ರ ಅಂದರೆ ಅದೊಂಥರ ಜಾಮೆಟ್ರಿಕಲ್ ಡ್ರಾಯಿಂಗ್. ಆ ಡ್ರಾಯಿಂಗನ್ನು ನಾವು ಉಪಯೋಗಿಸಿಕೊಂಡಾಗ ಅದರಲ್ಲಿ ಅಮ್ಮನವರ ಸಾನ್ನಿಧ್ಯ ಇದೆ. ಅದಕ್ಕೆ ಬೇಕಾದಷ್ಟು ರೇಖೆಗಳು, ಕೋಣಗಳು, ತ್ರಿಕೋಣಾಕಾರ, ಷಟ್ಕೋಣ, 16 ಈ ಥರದ ಆಕೃತಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಶಕ್ತಿಯು ಅದರ ಎಲ್ಲ ಮೂಲೆಗಳನ್ನು ಒಟ್ಟುಗೂಡಿಸಿದಾಗ ಅಲ್ಲೊಂದು ಎನರ್ಜಿ ಬರುತ್ತೆ. ಆ ಎನರ್ಜಿಯನ್ನೇ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರೆಯುವಂಥದ್ದು ನೋಡಿ. ಶ್ರೀಚಕ್ರ ಅಂದಿದ್ದ ತಕ್ಷಣವೇ ನಿಮಗೆ ಜ್ಞಾಪಕ ಬರಬೇಕು, ಅದು ಮಹಾಲಕ್ಷ್ಮಿಯ ಸ್ವರೂಪ ಅಂತ. ನಿಮಗೊಂದು ಸಣ್ಣ ವಿಶೇಷವಾದ ಮಾಹಿತಿ ಹೇಳ್ಕೊಡ್ತೀನಿ ಕೇಳಿ. ಎಲ್ಲ ಮಠಮಾನ್ಯಗಳಲ್ಲೂ ಶ್ರೀಚಕ್ರ ಸ್ಥಾಪನೆ ಮಾಡಿರ್ತಾರೆ, ಆಯಿತಾ. ಶ್ರೀಚಕ್ರ ವರಮಹಾಲಕ್ಷ್ಮಿ ಅಂತ ತೋರಿಸ್ತಾರೆ ಅಲ್ವಾ. ಅದರ ಜೊತೆಗೇನು, ನಿಮಿಷಾಂಬ ದೇವಸ್ಥಾನದಲ್ಲಿ ಅಮ್ಮನವರ ಮುಂದೆ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಿರುಪತಿ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಸತ್ಯ ಘಟನೆ ಒಂದು ಹೇಳ್ತೀನಿ ಕೇಳಿ. ಯಾವಾಗಲೂ ವೆಂಕಟೇಶ್ವರನನ್ನು ನೀವು ಪ್ರಾರ್ಥನೆ ಮಾಡಿ ಹುಂಡಿಗೆ ದುಡ್ಡು ಹಾಕ್ತೀರಾ ಅಲ್ವಾ, ಆ ಹುಂಡಿಯ ದುಡ್ಡಿನ ಕೆಳಗಡೆ
ಆಚಾರ್ಯರು ಬರೆದಿರುವಂತಹ ಶ್ರೀಚಕ್ರ ಇದೆ. ಆಡಳಿತ ಮಂಡಳಿಯವರೇ ಇದನ್ನು ಹೇಳಿದ್ದಾರೆ. ಆ ಹುಂಡಿಯನ್ನು ಬೇರೆ ಕಡೆ ಇಟ್ಟಾಗ ನಮಗೆ ಅವತ್ತಿನ ದಿನ ಯಥೇಚ್ಛವಾಗಿ ಕೋಟ್ಯಾನುಕೋಟಿ ಹುಂಡಿಗೆ ದುಡ್ಡು ಬೀಳ್ತಾ ಇತ್ತು. ಆದರೆ ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಹುಂಡಿ ಇಟ್ವಿ, ಅವತ್ತು ಯಾಕೋ ದುಡ್ಡೇ ನಮಗೆ ಸೇರಲಿಲ್ಲ ಅನ್ನುವಂಥದ್ದು TTD ಆಡಳಿತ ಮಂಡಳಿಯವರು ಸಮೇತ ಸ್ವಲ್ಪ ವರ್ಷಗಳ ಹಿಂದೆ ಹೇಳಿದ್ದಾರೆ. ಕಾರಣ ಏನು ಗೊತ್ತಾ? ಆ ಜಾಗದಲ್ಲಿ ಶ್ರೀಚಕ್ರ ಇದೆ ಅಂತ. ಆಗಲೇ ಹೇಳಿದೆ, ನಿಮಿಷಾಂಬ ದೇವಸ್ಥಾನದಲ್ಲಿ ಯಾಕೆ ಅಮ್ಮನವರನ್ನ ನಿಮಿಷಾಂಬ ಅಂತಾರೆ? ನಿಮಿಷಗಳಲ್ಲಿ ನಮ್ಮ ಕಷ್ಟಗಳನ್ನು ಕಳೀತಾರೆ ಅಂತ. ಆ ಶಕ್ತಿ ಎಲ್ಲಿಂದ ಬರ್ತಾ ಇದೆ ರೀ? ನಿಮಿಷಾಂಬ ತಾಯಿ ಆ ಶ್ರೀಚಕ್ರದ ಮೇಲೆ ನಿಮಗೆ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ನಿಮಗೆ ಕೊಡ್ತಾರೆ. ಆಗ ಅಮ್ಮನವರ ಆಶೀರ್ವಾದ ನಿಮಗೆ ಯಥೇಚ್ಛವಾಗಿ ಸಿಗತ್ತೆ. ಶ್ರೀಚಕ್ರದ ಮೇಲೆ ಉಪಯೋಗಿಸಿರುವಂಥ ಕುಂಕುಮವನ್ನು ಇಟ್ಟುಕೊಳ್ಳೋದ್ರಿಂದ. ಇನ್ನೊಂದು ವಿಚಾರ ಗೊತ್ತಾ? ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲೂ ಅಮ್ಮನವರ ಮುಂದೆ ಇದೇ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಹಾಗಾಗಿಯೇ ಅಲ್ಲಿ ತುಂಬ ಶಕ್ತಿ ಇರುವಂಥದ್ದು. ಅಲ್ಲಿ ದೈನಂದಿನ ಆರಾಧನೆಗಳೆಲ್ಲ ಆಗತ್ತೆ. ಶ್ರೀಚಕ್ರಕ್ಕೂ ಅಭಿಷೇಕ ಅಲಂಕಾರಗಳಾಗತ್ತೆ. ಅಮ್ಮನವರ ಸಾನ್ನಿಧ್ಯ ಅಲ್ಲಿದೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಆಯಿತಾ? ಶ್ರೀಚಕ್ರ ಎಲ್ಲಿ ಇರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇರುತ್ತೆ. ಇನ್ನೊಂದು ಸಣ್ಣ ಕತೆ ಹೇಳ್ಕೊಡ್ತೀನಿ ಕೇಳಿ. ಯಾವುದೋ ಫರ್ನಿಚರ್ ಅಂಗಡಿಗೆ ಹೋಗಿರ್ತೀರಿ, ನಿಮಗೊಂದು ಒಳ್ಳೆ ಇಷ್ಟವಾಗಿರುವಂಥ ಫರ್ನಿಚರ್ ಸಿಗುತ್ತೆ. ಅದ್ರ ಮೇಲೆ ಕೂತ್ಕೊಂಡಾಗ ನಿಮಗೆ ಸಂತೋಷ ಆಗುತ್ತೆ. ಬೇರೆ ಫರ್ನಿಚರ್ ಮೇಲೆ ಕೂತ್ಕೊಂಡಾಗ ನಿಮಗೆ ಸ್ವಲ್ಪ ಏನೋ ಬೇಜಾರಾಗುತ್ತೆ, ನಮಗೆ ಚೆನ್ನಾಗಿಲ್ಲ ಅನಿಸುತ್ತೆ. ಅದೇ ಥರನೇ ಶ್ರೀಚಕ್ರ ಎಲ್ಲಿ ಇರುತ್ತದೋ ಅಲ್ಲಿ ಅಮ್ಮನವರು ಕೂತ್ಕೋತಾರೆ. ಯಾಕೆ ಗೊತ್ತಾ? ಅವರಿಗೆ ಬಹಳ ಇಷ್ಟವಾಗಿರುವಂಥ ವಸ್ತುಗಳಲ್ಲಿ ಶ್ರೀಚಕ್ರ ಮೊದಲನೇ ಸ್ಥಾನದಲ್ಲಿರುತ್ತೆ. ಶ್ರೀಚಕ್ರ ಮೊದಲನೇ ಸ್ಥಾನ ಇದ್ಮೇಲೆ ಕಮಲದ ಹೂವುಗಳೇನಿರುತ್ತಲ್ಲ ಅದು ಎರಡನೇ ಸ್ಥಾನ ಇರುತ್ತೆ. ನಿಮಗೆ ಇನ್ನೊಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಶೃಂಗೇರಿಯಲ್ಲಿ ಜಗದ್ಗುರುಗಳು ಇವತ್ತಿಗೂ ಕೂಡ ಪ್ರತಿ ಶುಕ್ರವಾರ ಸಂಜೆ ಶ್ರೀಚಕ್ರದ ಆರಾಧನೆಯನ್ನು ಮಾಡ್ತಾರೆ. ಇದೆಲ್ಲವನ್ನು ಮಾಧ್ಯಮದಲ್ಲಿ ನೇರ ಪ್ರಸಾರದಲ್ಲಿ ನೋಡಿರ್ತೀರಿ. ಎಷ್ಟು ಸಮೃದ್ಧಿ ಇದೆ ರೀ! ವಿದ್ಯೆ, ಅದರ ಜೊತೆಗೆ ದುಡ್ಡು ಎಲ್ಲವೂ ಇರುವಂಥದ್ದಲ್ವ ಶೃಂಗೇರಿಯಲ್ಲಿ. ಅಮ್ಮನವ್ರನ್ನ ನಂಬಿದಾಗ ಅದೆರಡು ನಮಗೂ ಸಿಗುವಂಥದ್ದಲ್ವ. ಇದೇ ಶ್ರೀಚಕ್ರದ ವಿಶೇಷ. ಖಂಡಿತ ಗುರೂಜಿ. ಇನ್ನು ಈ ಶ್ರೀಚಕ್ರದ ಆರಾಧನೆಯಿಂದ ಏನೆಲ್ಲ ಫಲ ಸಿಗುತ್ತೆ? ಜೊತೆಗೆ ಇದನ್ನ ಮನೆಯಲ್ಲಿ ತಂದು ಇಟ್ಕೊಳ್ಬಹುದಾ, ಹೇಗೆ ಅಂತ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ಅಮ್ಮ. ಶ್ರೀಚಕ್ರದ ಆರಾಧನೆಯಿಂದ ನಮಗೆ ಏನು ಸಿಗುತ್ತದೆ ಅನ್ನುವಂಥದ್ದು ಪ್ರಶ್ನೆ. ಒಂದು, ಶ್ರೀಚಕ್ರದ ಆರಾಧನೆಯಿಂದ ನಮಗೆ ಸಮೃದ್ಧಿ ಸಿಗುತ್ತದೆ. ಯಾಕೆ ಸಮೃದ್ಧಿ? ಶ್ರೀ ಅನ್ನುವಂಥದ್ದಲ್ಲೇ ಇದೆ ನೋಡಿ. ನೀವು ಎಲ್ಲದರಲ್ಲೂ ಶ್ರೀ ವೆಂಕಟೇಶ್ವರ ಪ್ರಸನ್ನ, ಶ್ರೀ ನಂಜುಂಡೇಶ್ವರ ಪ್ರಸನ್ನ ಅಂತ ಬರೆಸ್ತಿರಲ್ಲ, ಏನದರ ಅರ್ಥ? ಶ್ರೀ ಅನ್ನುವಂಥದ್ದು ಮಹಾಲಕ್ಷ್ಮಿಯನ್ನು ಸೂಚಿಸುವಂತಹ ಪದ. ಎಲ್ಲಾದರೂ ಅಷ್ಟೇ, ಗೌರವವನ್ನು ಕೊಡುವಾಗ ಶ್ರೀಯುತರು, ಶ್ರೀಮಾನ್ ಅಂತೆಲ್ಲ ಕರೆಯಲ್ವೇನ್ರಿ? ಅದೇ ಥರ ಶ್ರೀ ಅನ್ನುವಂಥದ್ದು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ, ಸಮೃದ್ಧಿಯನ್ನು ಕೊಡುತ್ತೆ. ನಾನು ಹೇಳ್ತಾನೆ ಇದ್ದೀನಿ, ಸಮೃದ್ಧಿ ಅಂದ್ರೆ ಏನು ಗೊತ್ತಾ? ಬರೀ ಹಣ ಜೋಬಲ್ಲಿ ತುಂಬ ಇಟ್ಕೊಂಡಿರುವಂಥದ್ದಲ್ಲ ರೀ. ಆರೋಗ್ಯ, ಅದರ ಜೊತೆಗೆ ಐಶ್ವರ್ಯ, ಅದರ ಜೊತೆಗೆ ನೆಮ್ಮದಿಯಾಗಿ ಜೀವನ ಮಾಡುವಂಥದ್ದೇ ಸಮೃದ್ಧಿ. ಈ ಸಮೃದ್ಧಿಯನ್ನು ಕೊಡುವಂಥದ್ದೇ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಇರುವಂಥ ವಾಸಸ್ಥಾನನೇ ಶ್ರೀಚಕ್ರ. ಖಂಡಿತ ಗುರುಜಿ, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಬಸವರಾಜ್ ಅಂತ. ನಮಸ್ತೆ. ಹಲೋ, ನಮಸ್ತೆ ಗುರುಜಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ದಾವಣಗೆರೆಯಿಂದ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ ಬಸವರಾಜ್ ಅವರೇ. ಗುರುಜಿ, ನಮ್ಮ ಪಾಪು 28/10/2025 ಬೆಳಿಗ್ಗೆ 9:45ಕೊಂದು 46ಕೊಂದು 2 ಜನನಾಗ್ಯಾವ. ಅವಳಿ ಜವಳಿ. ಒಳ್ಳೇದಪ್ಪ. ಅವಕ್ಕೆ ಹೆಸರು ಬರತ್ಕಾರ ಏನು ಬರ್ತೈತಿ? ಅವ್ರ ಮುಂದಿನ ಹೇಗಿದೆ? ಆಯಿತು. ಆ ಮಕ್ಕಳಿಗೆ ಏನು ಹೆಸರಿಡಬೇಕು ಅಂತನಾ? ಹೆಸರಿಡ್ಬೇಕಂತ. ಅವ್ರ ಜಾತಕ ಏನಾದರೂ ಬರ್ಸಿದ್ದೀರಾ? ಇಲ್ಲ, ಏನಿಲ್ಲ ಗುರುಜಿ. ಈಗ 15 ಆಗೈತಿ ನೋಡಿ. ಒಂದು ವಿಚಾರ ಹೇಳ್ಕೊಡ್ತೀನಿ ಕೇಳಿ. ಇದು ತಕ್ಷಣಕ್ಕೆ ನಿರ್ಧಾರ ಮಾಡುವಂಥ ಕೆಲಸ ಅಲ್ಲ. ಯಾಕೆ ಗೊತ್ತಾ? ಇಬ್ಬರ ಜಾತಕವನ್ನು ತೆಗೆದು ಯಾವ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ, ಇಬ್ಬರ ನಕ್ಷತ್ರನೂ ಸಾಮಾನ್ಯ ಒಂದೇ ಇರುತ್ತೆ ಅಲ್ವಾ? ಆ ಎರಡೂ ನಕ್ಷತ್ರಗಳನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಪದಗಳನ್ನು ಹುಡುಕಿ ಕೊಡಬೇಕು. ಅದಕ್ಕೆ ನನಗೆ ಕಮ್ಮಿ ಅಂದರೆ ಒಂದು 10 ನಿಮಿಷಗಳ ಕಾಲಾವಕಾಶ ಬೇಕು. ಅರ್ಥ ಆಯ್ತಾ? ಹಾಗಾಗಿ ನೀವೊಂದು ಕೆಲಸ ಮಾಡಿ, ಅಲ್ಲಿ ನಂಬರ್ ಕಾಣಿಸ್ತಾ ಇರುತ್ತಲ್ಲ, ಅದಕ್ಕೆ ಫೋನ್ ಮಾಡಿ, ಗುರೂಜಿ ಹೇಳಿದ್ರು ನಮಗೆ ಜಾತಕ ಕಳಿಸ್ಕೊಡಿ ಅಂತ ಹೇಳಿ, ಯಾವುದೇ ಶುಲ್ಕ ಇಲ್ಲದೆ ಅವ್ರು ನಿಮಗೆ ಜಾತಕ ಕಳಿಸ್ಕೊಡ್ತಾರೆ. ಹಂಗೂ ಬೇಕು ಅಂದರೆ ನೀವು ಸಿಕ್ಕಿ ಮಾತನಾಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ಒಂದು ಶ್ರೀಚಕ್ರವನ್ನು ಮನೆಯಲ್ಲಿ ಇಟ್ಕೊಳ್ಬಹುದಾ, ಹೇಗೆ ಅಂತ? ಹೌದಮ್ಮ.
ನಿಮ್ಗೊಂದು ವಿಚಾರ ಹೇಳ್ಕೊಡ್ತೀನಿ ಕೇಳಿ. ಮನೆಯಲ್ಲಿ ನೀವು ಕಳಶಾರಾಧನೆಗಳನ್ನು ಮಾಡ್ತೀರಿ ಅಲ್ವಾ? ಯಾಕೆ ಅದನ್ನು ಮಾಡುವಂಥದ್ದು? ಅಮ್ಮನವರು ಅದರಲ್ಲಿ ಇರ್ತಾರೆ ಅನ್ನುವಂತಹ ನಂಬಿಕೆಯಿಂದ ನಾವು ಕಳಶಾರಾಧನೆಯನ್ನು ಮಾಡ್ತೀವಿ, ಹೌದಲ್ವಮ್ಮ? ಪೂಜೆ ಮಾಡಿದ ತಕ್ಷಣ ಎಲ್ಲಾದರೂ ಹೋಗ್ತಾರೆ ಅಮ್ಮನವರು? ಖಂಡಿತ ಇಲ್ಲ, ಅವರ ಸಾನ್ನಿಧ್ಯ ಅಲ್ಲೇ ಇರುತ್ತೆ. ಅದೇ ಥರನೇ ಶ್ರೀಚಕ್ರವನ್ನು ಆರಾಧನೆ ಮಾಡುವಾಗ ಪರ್ಮನೆಂಟಾಗಿ ನಮ್ಮ ಹತ್ರ ನೀನು ಇರಬೇಕು ತಾಯಿ ಅನ್ನುವಂತಹ ಒಂದು ನಂಬಿಕೆ, ಅಚಲವಾದಂತಹ ಶ್ರದ್ಧೆ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದಾಗ ಇದ್ದೇ ಇರುತ್ತೆ. ಒಂದು, ಅದರಲ್ಲಿ 2 ವಿಧಾನ ಇದೆ. ಒಂದು ದಿನನಿತ್ಯ ಆರಾಧನೆ ಮಾಡುವಂತಹ ಶ್ರೀಚಕ್ರ, ಆಯಿತಾ? 2ನೇದು ಮಾನಸಿಕ ಪೂಜೆ. ಏನು ಮಾನಸಿಕ ಪೂಜೆ ಅಂದರೆ, ಯಾವಾಗಲೂ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಹಾಗಾಗಿ ಅದರ ಸ್ವರೂಪವನ್ನು ನಾವು ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಇಟ್ಕೊಳ್ಳುವಂಥದ್ದು ಅಲ್ವಾ? ಈಗೇನಾಗಿದೆ ಗೊತ್ತಾ, ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀರಿ, ಅಲ್ಲಿಂದ ಬರೋವಾಗ ಖಾಲಿ ಕೈಯಲ್ಲಿ ಬರಬಾರ್ದು ಅನ್ನುವಂಥದ್ದು ವಾಡಿಕೆ ಇದೆ ರೀ. ಪ್ರಸಾದಗಳನ್ನು ತಗೊಂಡು ಬನ್ನಿ, ಅಥವಾ ಅಲ್ಲಿ ಸಿಗುವಂತಹ ಪ್ರಸಾದವನ್ನು ಊಟ ಮಾಡಿಕೊಂಡು ಬನ್ನಿ. ಅಂಗಡಿಗಳಲ್ಲಿ ಸಿಗುವಂತಹ ಏನೇನು ಪದಾರ್ಥಗಳು ಬೇಕು ಎಲ್ಲ ತಗೊಂಡು ಬನ್ನಿ. ಆದರೆ ವಿಗ್ರಹಗಳನ್ನು ತೊಗೊಂಡು ಬರ್ತೀನಿ ಅನ್ನುವಂಥದ್ದು, ಯಂತ್ರಗಳನ್ನು ತೊಗೊಂಡು ಬಂದು ಮನೆಯಲ್ಲಿ ಹಾಕುವಂಥದ್ದು, ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡಬೇಕು. ತೊಗೊಂಡು ಬರಬೇಡಿ ಅಂತಲ್ಲ ನನ್ನ ವಾದ. ತೊಗೊಂಡು ಬಂದರೆ ಸೂಕ್ತವಾಗಿ ಅದರ ಆರಾಧನೆ ಹೆಂಗೆ ಮಾಡಬೇಕು ಅನ್ನುವಂಥದ್ದು, ತೊಗೊಂಡು ಬಂದ ತಕ್ಷಣದಲ್ಲಿ ಅದಕ್ಕೆ ಸ್ಥಾನಮಾನಗಳನ್ನು ಕೊಡುವಂಥ ಕೆಲಸಗಳನ್ನು ನೀವು ಖಂಡಿತ ಮಾಡಿರಿ. ದೇವಸ್ಥಾನಕ್ಕೆ ಹೋಗಿ ಬಂದು 2-3 ದಿನ ಚೆನ್ನಾಗಿರುತ್ತೆ, ಅದನ್ನು ಆರಾಧನೆ ಮಾಡ್ತೀರಿ, ಚೆನ್ನಾಗಿರುತ್ತೆ. ಆಮೇಲೆ ಏನೋ ಒಂದು ಆಗುತ್ತೆ, ಏನು ಮಾಡ್ತೀರಿ ಅವಾಗ? ಪಕ್ಕಕ್ಕಿಡೋ ಅಂಥ ಕೆಲಸ ಮಾಡಿರ್ತೀರಿ ಅಲ್ವಾ? ಮುಂಚೆನೇ ನಾನು ನಿಮಗೆ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಏನು ಗೊತ್ತಾ? ಯಾವುದೇ ಯಂತ್ರಗಳಾಗಲಿ, ಯಾವುದೇ ತಂತ್ರಗಳಾಗಲಿ ಶಕ್ತಿಯನ್ನು, ಆಶೀರ್ವಾದವನ್ನು ನಿಮಗೆ ಕೊಡುವಂಥ ಶಕ್ತಿ ಅದಕ್ಕೆ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ತಪ್ಪು ಕೆಲಸಗಳನ್ನು ಮಾಡಿದಾಗ್ಲೂ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಅದರಿಂದ ಬಂದೇ ಬರುತ್ತೆ. ಹಾಗಾಗಿ ವಿಶೇಷವಾಗಿ ನಾನೊಂದು ಸಣ್ಣ ಕೆಲಸ ಹೇಳ್ಕೊಡ್ತೀನಿ. ನಿಮ್ಮ ಅಜ್ಜಿ ತಾತ ಎಲ್ಲರೂ ಈ ಮಾತನ್ನು ನಿಮ್ಗೆ ಹೇಳಿರ್ತಾರೆ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ವಿಗ್ರಹಗಳನ್ನು ತೊಗೊಂಡು ಬರ್ತೀನಿ ಅಂದರೆ ಒಂದು ಮುಷ್ಟಿಗಿಂತ ಅದು ಈಚೆ ಬರಬಾರ್ದು ಅನ್ನುವಂಥದ್ದು ನಿಮ್ಗೆ ಹೇಳ್ಕೊಟ್ಟಿರ್ತಾರೆ, ಹೌದಲ್ವಾ? ಅದೇ ರೀತಿಯಾದ ಕೆಲಸವನ್ನು ನೀವು ಮಾಡಲೇಬೇಕು. ಯಾಕೆ ಗೊತ್ತಾ? ಒಂದು ಮುಷ್ಟಿಗಿಂತ ಈಚೆ ಬರುವಂತಹ ವಿಗ್ರಹಗಳಿಗೆ ಪ್ರತಿದಿನ ತ್ರಿಕಾಲ ಆರಾಧನೆಗಳಾಗಬೇಕು. ಅರ್ಥ ಆಯ್ತಲ್ವಾ? ಇದನ್ನು ಇನ್ನೊಂದು ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತ್ರಿಕಾಲ ಆರಾಧನೆಗಳು ಅದಕ್ಕೆ ಸಲ್ಲಲೇಬೇಕು. ಎಲ್ಲ ದೇವಸ್ಥಾನಗಳಲ್ಲೂ ತ್ರಿಕಾಲ ಆರಾಧನೆ ಆಗುತ್ತೆ. ನಮ್ಮ ಮನೇಲಿ ಕಷ್ಟ ರೀ ಅದೆಲ್ಲ ಮಾಡುವಂಥದ್ದು. ಹಾಗಾಗಿ ಶ್ರೀಚಕ್ರ ತಗೊಂಡು ಬನ್ನಿ, ಮುಷ್ಟಿಗಿಂತ ಕಡಿಮೆ ಸೈಜಲ್ಲಿ ಇರುವಂಥ ತೊಗೊಂಡು ಬನ್ನಿ. ತ್ರಿಕಾಲ ಆರಾಧನೆ ಆಗದೇ ಇದ್ರೂ ವಾರದಲ್ಲಿ 3 ದಿನ ನಿಮ್ಮ ಮನೇಲಿ ಪೂಜೆ ಮಾಡುವಂಥ ಪದ್ಧತಿ ಇದ್ದೇ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಶುಕ್ರವಾರ ಆಗಲಿ, ಮಂಗಳವಾರ ಆಗಲಿ ಈ ಕೆಲಸಗಳನ್ನು ನೀವು ಮಾಡೇ ಮಾಡ್ತೀರಿ. ದೇವರಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡ್ತೀರಿ. ಹಾಗಾಗಿ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡ್ಕೋಬಹುದು. ಆದರೆ ಯಾವುದೇ ಕಾರಣಕ್ಕೂ ಅದು ಒಂದು ಮುಷ್ಟಿಗಿಂತ ದೊಡ್ಡದು ಇರಬಾರದು. ಸ್ವಾಮಿ, ನಮಗೆ ಚಿನ್ನದಲ್ಲಿ ಮಾಡಿಸ್ಕೊಳ್ಳುವಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ, ದೊಡ್ಡದಾಗಿ ಮಾಡಿಸಿಡ್ತೀವಿ. ಹೌದು, ಸಂತೋಷ, ದೇವರೇ ನಿಮಗೆ ಕೊಟ್ಟಿರುವಂಥದ್ದು ಆ ಶಕ್ತಿ. ಆದರೆ ದೇವರು ನಿಮಗೆ ಶಕ್ತಿ ಕೊಟ್ಟಿದ್ದಾರೆ, ಅದರ ಜೊತೆಗೆ ರೂಲ್ಸ್ ಕೊಟ್ಟಿದ್ದಾರಲ್ವಾ, ಅದನ್ನು ಮರಿಬಾರ್ದು. ಕಾರಣ ಏನು ಗೊತ್ತಾ? ಯಾವ ಯಾವ ವಸ್ತುಗಳು ಅದರ ಪ್ರಮಾಣವನ್ನು ನೋಡಿ ನೀವು ಅದಕ್ಕೆ ನೈವೇದ್ಯದ ಪ್ರಮಾಣವನ್ನು ಇಡಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿದೆ ರೀ. ನಿಮ್ಮ ಮನೇಲಿ ಒಂದು ಕಳಶ ಇಟ್ಟು ಆರಾಧನೆ ಮಾಡ್ತೀರಿ, ಒಂದು ಫೋಟೋ ಇಟ್ಟು ಆರಾಧನೆ ಮಾಡ್ತೀರಿ, ಅದರ ಮುಂದೆ 4 ಬಾಳೆಹಣ್ಣು, ಒಂದು ತೆಂಗಿನಕಾಯಿ ಇಡ್ತೀರಿ, ಅಷ್ಟೇ ಅಲ್ವಾ? ಅದು ನಮ್ಮ ಕೆಪಾಸಿಟಿ. ನಮ್ಮ ಕೆಪಾಸಿಟಿಗಿಂತ ಹೆಚ್ಚಾಗಿ ದೇವರು ಯಾವ ಪ್ರಮಾಣದಲ್ಲಿದ್ದಾರೆ ಆ ಪ್ರಮಾಣದಲ್ಲೇ ನೈವೇದ್ಯ ಆಗುವಂಥದ್ದು, ಹೌದಲ್ವಾ? ತಿರುಪತಿ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಎಷ್ಟು KG ಗಟ್ಟಲೆ ನೈವೇದ್ಯ ಮಾಡ್ತಾರಮ್ಮ ದೇವರಿಗೆ? ಎಷ್ಟು ಥರವಾದ ಅನ್ನಗಳನ್ನು ನೈವೇದ್ಯ ಮಾಡ್ತಾರೆ, ಹೌದೋ ಅಲ್ವೋ? ಯಾಕೆ? ಪ್ರಮಾಣ ದೊಡ್ಡದಿದೆ ರೀ. ಸ್ವಯಂ ವಿಗ್ರಹ ಅಲ್ಲಿರುವಂಥದ್ದು, ಹೌದಲ್ವಾ? ಪುರಿ ಜಗನ್ನಾಥನ ದೇವಸ್ಥಾನದಲ್ಲಿ ಕೇಳಿದ್ದೀರಿ, ಅಲ್ಲಿ ಅಡುಗೆ ಮನೆಯೇ ಫೇಮಸ್, ಹೌದಾ ಇಲ್ವಮ್ಮ? ಹೌದು, ಥರವಾದ ವಿಧ ವಿಧವಾದ ಅಡುಗೆಗಳನ್ನು ಮಾಡಿ ನೈವೇದ್ಯ ಮಾಡ್ತಾ ಇರ್ತಾರೆ, ಹೌದಲ್ವಾ? ಹಾಗಾಗಿ ನೋಡಿ, ಶಾಸ್ತ್ರಬದ್ಧವಾಗಿ ಯಾವ ದೇವಸ್ಥಾನದಲ್ಲಿ ಆರಾಧನೆ ಆಗ್ತಾ ಇರುತ್ತೋ ಇದೆಲ್ಲ ಫಾಲೋ ಮಾಡ್ತಾರಲ್ಲಿ, ನಿಜ ಅಲ್ವಾ? ಹಾಗಾಗಿ ನಿಮ್ಮ ಮನೆಯಲ್ಲಿ ಯಂತ್ರಗಳನ್ನು ಸ್ಥಾಪನೆ ಮಾಡಿದ್ರೆ ಸಣ್ಣ ಪ್ರಮಾಣದಲ್ಲಿರಲಿ. ನಿಮಗೆ ದೇವರು ಎಷ್ಟೇ ಶಕ್ತಿ ಕೊಟ್ಟಿದ್ರೂ ಅದನ್ನು ದೇವರ ಮುಂದೆ ತೋರಿಸುವಂಥದ್ದಲ್ಲ ರೀ.
ನಿಮ್ಮ ಭಕ್ತಿಯನ್ನು ಯಥೇಚ್ಛವಾಗಿ ಸಮರ್ಪಣೆ ಮಾಡಿ ಅದನ್ನು ತೋರಿಸ್ಬೇಕು ದೇವ್ರ ಹತ್ರ. ನಮ್ಮ ಭಕ್ತಿ ಇಷ್ಟಿದೆ ನೋಡು ಭಗವಂತ, ಇದನ್ನು ನೀನು ನನಗೆ ಕೊಡು ಅಂತ ಕೇಳಿದಾಗ ಅಮ್ಮನವ್ರು ಖಂಡಿತ ಕೊಡ್ತಾರೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಭೈರಪ್ಪ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ರೀ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಗದಗ ಜಿಲ್ಲಾದಿಂದ ರೀ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ. ಸರಿ, ಇಲ್ಲಿ ನಾವು ಗದಗ ಜಿಲ್ಲೆಯಿಂದ ರೀ. ಗೊತ್ತಾಯ್ತು, ಅರ್ಥ ಆಯ್ತಮ್ಮ, ಹೇಳಿ. ಹಾ ರೀ, ಅವ್ರಿಗೆ ಸ್ವಲ್ಪ ಆರಾಮಿಲ್ರಿ, ದವಾಖಾನಿಗೆ ತೋರಿಸಿದ್ರ ಏನೂ ಇಲ್ಲ ನಿನಗೆ ಜಡ್ಜ್ ಕಳಿಸ್ತಾರ್ರಿ. ಯಾರಿಗ ಆರಾಮಿಲ್ಲಮ್ಮ? ನಮ್ಮ ಮನೆಯಾರಿಗೆ. ಅವ್ರಿದಾರಾ? ಈಗಿದಾರ ಅವರಲ್ಲಿ? ಮಾತನಾಡ್ಬೋದಾ? ನಮಸ್ಕಾರ. ನಮಸ್ಕಾರ, ಹೇಳಪ್ಪ. ನಮ್ದು ಹೊಟ್ಟೆ ನೋವು ನೋಡ್ರಿ ಗುರುಜಿ, ಹೊಟ್ಟೆ ನೋವು ಎಷ್ಟು ಕಮ್ಮಿ ಆಗೋದು. ಹಾಂ, ಮನ್ಯಾಗ ನೆಮ್ಮದಿ ಇಲ್ರಿ ಗುರುಜಿ ಅವರ. ಮನೇಲಿ ನೆಮ್ಮದಿ ಇಲ್ಲ, ಆರೋಗ್ಯದ ಸಮಸ್ಯೆನಾ? ಹ್ಞೂ ಗುರುಜಿ ಅವರ. ಒಂದು ಕೆಲಸ ಮಾಡಪ್ಪ, ಯಾವ ಜಿಲ್ಲೆಯಿಂದ ನೀವು ಫೋನ್ ಮಾಡ್ತಾ ಇರೋದು? ಯಾವ ಏರಿಯಾ? ಗದಗದಿಂದ. ಗದಗದಿಂದನಾ? ಗದಗ ಜಿಲ್ಲಾ. ಒಂದು ಕೆಲಸ ಮಾಡಿ, ನಿಮ್ಮ ಮನೆ ಸುತ್ತಮುತ್ತದಲ್ಲಿ ಎಲ್ಲಾದರೂ ಈಶ್ವರನ ದೇವಸ್ಥಾನಗಳು ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಮೊದಲು ರುದ್ರಾಭಿಷೇಕವನ್ನು ಮಾಡಿ. ಯಾಕೆ ಕೇಳಿಸ್ಕೊಳ್ಳಿ, ನಿಮ್ಮ ಸ್ವರತರಂಗದಲ್ಲಿ ಆದಷ್ಟು ಚಂದ್ರನ ಬಲ ಕಡಿಮೆ ಇರೋದ್ರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮನೆಯಲ್ಲೂ ಅದೇ ರೀತಿಯ ವಾತಾವರಣ ನಡೀತಾ ಇರುತ್ತೆ. ಚಂದ್ರನ ಬಲ ಬರಬೇಕು ಅಂದರೆ ದೇವರಿಗೆ ರುದ್ರಾಭಿಷೇಕ ಸಮರ್ಪಣೆ ಮಾಡಪ್ಪ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ರವಿಕುಮಾರ್ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಮಸ್ತೆ ರವಿಕುಮಾರ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ ರವಿಕುಮಾರ್, ನಾನೇನೆ. ಹಾ, ಈ ತರ ಹೇಳಿದ್ರಲ್ಲ, ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಅಂತ ಬಂದಿದ್ದೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹೌದು, ನಮಸ್ಕಾರ. ನಮಸ್ಕಾರ ಗುರುಗಳ. ಹಾಂ, ಹೇಳಿ. ನನ್ನ ಮಗಳ ಹೆಸರು ಇಂತರ ಅಂತ. ಅವಳು ಡೇಟ್ ಆಫ್ ಬರ್ತ್ 6/2/2006. ಹಾಂ, ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ಈಗ ತಾನೇ ಮಾತಾಡಿದ್ರಾ ನೀವು? ಹೌದು, ಈಗ ತಾನೇ ನಾನು ಹೇಳೋದು ಏನು ಅಂತ ಕೇಳಲ್ಲ, ಹೇಳ್ಬಿಟ್ರಿ. ಹಾಂ, ನನ್ನ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು, ಅದಕ್ಕೆ ಮಾಡಿದ್ದೆ. ಹೇಳಿ ಹೇಳಿ. ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ಆಯ್ತು. 6/2/2006. ಏನು ವಿಚಾರ ಇತ್ತು? ಅವ್ಳು PUC ಇದು ಇಂಜಿನಿಯರಿಂಗ್ ಈ ಸಾರಿ ಮೊದಲನೇ ವರ್ಷ ಸೇರ್ಕೊಂಡಿದ್ದಾಳೆ. ಸರಿ. ಅವಳು ವಿದ್ಯಾಭ್ಯಾಸದ ಬಗ್ಗೆ ಏನು ಅಂತ ಕೇಳಬೇಕಾಗ್ತದೆ. ಚೆನ್ನಾಗಿ ಓದ್ತಾ ಇದ್ದಾರಾ? ಓದ್ತಾ ಇದ್ದಾರೆ ಗುರುಗಳೇ. ಲಾಸ್ಟ್ ಟೈಮ್ ಅವಳು ನೀಟ್ಗೆ ಟ್ರೈ ಮಾಡ್ಬಿಟ್ಟು ಅವಳಿಗೆ ಟಫ್ ಆಗ್ಬಿಟ್ಟು ಸಕ್ಸಸ್ ಆಗಲಿಲ್ಲ ಲಾಸ್ಟ್ ಟೈಮ್. ಹಾಂ, ಅದಕ್ಕೆ ಇನ್ನೊಂದು ವರ್ಷ ವೇಸ್ಟ್ ಮಾಡೋದು ಬೇಡ ಅಂತ ನಾವೇ ಇಂಜಿನಿಯರಿಂಗ್ ಸೇರಿಸ್ಬಿಟ್ವಿ. ಆಯಿತು. ನೀಟ್ ಅಂದರೆ ಡಾಕ್ಟ್ರ್ ಆಗೋದಕ್ಕೆ ಹೋಗಿದ್ರು, ಡಾಕ್ಟ್ರ್ ಆಗೋದು ಬೇಡ ಅಂತ ಇಂಜಿನಿಯರಿಂಗಿಗೆ ಬಂದರು. ಅಲ್ಲಿ ಅದು ಸ್ಕೋರ್ ಕಡಿಮೆ ಆಗುತ್ತೆ ಲಾಸ್ಟ್ ಟೈಮ್, ಟಫ್ ಆಗುತ್ತೆ ಸ್ವಲ್ಪ ನೀಟು. ಇದೆಲ್ಲ ನೋಡ್ತಾ ಇದ್ರೆ ಏನು ಅನ್ಸುತ್ತೆ ಗೊತ್ತಪ್ಪ, ಸ್ಪಷ್ಟವಾಗಿ ಒಂದು ನಿರ್ಧಾರಕ್ಕೆ ನೀವು ಮೊದಲು ಬರಬೇಕು. ಅರ್ಥ ಆಯ್ತಾ? ಎಲ್ಲ ಕಡೆನೂ ಎಲ್ಲನೂ ಮಾಡ್ತೀನಿ, ಎಲ್ಲನೂ ಟ್ರೈ ಮಾಡ್ತೀನಿ ಅನ್ನುವಂಥದ್ದು ಜೀವನದಲ್ಲಿ 1 ವರ್ಷ 2 ವರ್ಷ ಅಮೂಲ್ಯ ಅಲ್ವಾ? ಹಾಗಾಗಿ ಒಂದು ಸತಿ ನಿಮ್ಮ ಜಾತಕವನ್ನು ಪೂರ್ಣವಾಗಿ ಪರಿಶೀಲನೆ ಮಾಡಿ, ಆ ಹುಡುಗಿ ಜಾತಕವನ್ನು. ಆಯಿತಾ? ಜಾತಕವನ್ನು ಪರಿಶೀಲನೆ ಮಾಡಿದಾಗ ನಮ್ಮ ಡೆಸ್ಟಿನೇಷನ್ ಯಾವುದು ಅನ್ನೋದು ಅರ್ಥ ಮಾಡ್ಕೋಬೇಕು ಮೊದಲು. ಕೇಳಿಸ್ತಾ ಇದೆಯಾ? ಹಾಂ, ಒಂದು ಸತಿ ಪೂರ್ಣ ಪ್ರಮಾಣದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡೋಣ. ಆಯಿತಾ? ಓಕೆ ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಮತಾ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕುಂದಾಪುರದಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ಕಾರಮ್ಮ, ಹೇಳಿ. ಹೇಳಿ ಮಾ, ಗುರೂಜಿ ಇದ್ದಾರೆ, ಮಾತನಾಡಿ. ಹಾ, ನನ್ನ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಹೇಳಿಮ್ಮ. ರಾಜೇಶ್ ಅಂತ ಹೇಳಿ. ಹಾಂ, 5/3/1985 ಬೆಳಗಿನ ಜಾವ 3 ಗಂಟೆ. ಆಯಿತು. ಮಗ ನಕ್ಷತ್ರ ಸಿಂಹರಾಶಿ. ಆಯ್ತಮ್ಮ, ಏನು ವಿಚಾರ ಇತ್ತಮ್ಮ? ಅವ್ರ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕಿತ್ತು. ಏನು ಸಮಸ್ಯೆ ಆಗ್ತಾ ಇದೆ ಆರೋಗ್ಯದಲ್ಲಿ? ಆರೋಗ್ಯದಲ್ಲಿ ಸ್ವಲ್ಪ ಹಾರ್ಟ್ ರಿಲೇಟೆಡ್ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ನೋಡಿಮ್ಮ, ಒಂದು ಅರ್ಥ ಮಾಡ್ಕೊಳ್ಳಿ. ಬಟ್ ಅದು ಏನ್ ಮೇಜರ್ ಇಲ್ಲ ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಬಟ್ ಇನ್ನೊಂದು, ಹಾ ಸರ್, ಅವರ ಜಾತಕದಲ್ಲಿ ಬುಧನ ಸಂಯೋಗ ಕುಜನಿಗೆ ಇರುವುದರಿಂದ ಅವರಿಗೆ ರಕ್ತ ಸಂಚಾರ ಸ್ವಲ್ಪ ತೀವ್ರತೆ ಅಥವಾ ಸ್ವಲ್ಪ ಕಡಿಮೆಯಲ್ಲಿ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
ಹಾ ಮ್ಯಾಮ್ ಸರಿ. ಆಯ್ತಾ? ಹಾಗಾಗಿ ತುಂಬ ಗಾಬರಿ ಪಡುವಂತಹ ಸನ್ನಿವೇಶ ಜಾತಕದಲ್ಲಿ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಬ್ಲಡ್ ರಿಲೇಟೆಡ್ ಅಥವಾ ರಕ್ತ ಸಂಚಾರಕ್ಕೆ ಏನಾದರೂ ಸಂಬಂಧಗಳು ಇದೆಯಾ ಅಥವಾ ಅದರಲ್ಲಿ ಬ್ಲಾಕೇಜಸ್ ಇದೆಯಾ ಅನ್ನೋಂಥದ್ದನ್ನ ಪರೀಕ್ಷೆ ಮಾಡ್ಕೊಳ್ಳಿ. ಸೂಕ್ತವಾದ ವೈದ್ಯರ ಸಲಹೆ ಇದಕ್ಕೆ ಬೇಕಾಗಿದೆ. ಒಂದು. ಎರಡನೇದು, ಸೂರ್ಯನಿಗೆ ಅರ್ಘ್ಯ ಪ್ರದಾನಗಳನ್ನು ಮಾಡಿಸೋ ಅಂಥ ಕೆಲಸ ಅವ್ರ ಕೈಲಿ ನೀವು ಶುರು ಮಾಡಿಸಿ. ಅರ್ಥ ಆಗ್ತಾ ಇದೆಯಾ? ಹಾಂ ಸರ್. ಆ ಬ್ಲಾಕೇಜಸ್ ಇದೆ ಅನ್ನುವಂಥದ್ದು ಜಾತಕದಲ್ಲಿ ಗೊತ್ತಾಗ್ತಾ ಇದೆ ಅಮ್ಮ. ಅದರ ವಿಚಾರವಾಗಿ ನೀವು ಇನ್ನೊಂದು ಸತಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಸೂಕ್ತ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರುಜಿ. ಇನ್ನು ನೀವು ಈ ಶ್ರೀಚಕ್ರದ ಬಗ್ಗೆ ಹೇಳ್ತಾ ಇದ್ರಿ, ಶ್ರೀಚಕ್ರವನ್ನ ಮನೆಯಲ್ಲಿ ಎಲ್ಲಿ ಇಡಬೇಕು ಅಂತ? ಹೌದಮ್ಮ, ಅದು ದೇವರ ಮನೆ, ದೇವಸ್ಥಾನಗಳು, ಅದಕ್ಕಿಂತ ಯಥೇಚ್ಛವಾದಂತಹ ಆರಾಧನೆಯನ್ನು ಪಡೆದುಕೊಳ್ಳುವಂತಹ ಶ್ರೀಚಕ್ರ ಮಹಾಲಕ್ಷ್ಮಿಯ ಸ್ವರೂಪ. ಹಾಗಾಗಿ ನಿಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ. ಶ್ರೀಚಕ್ರ ನೋಡೋಕ್ಕೆ ಅತ್ಯಾಕರ್ಷಕವಾಗಿರುತ್ತೆ. ಈಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದೀರಿ, ಅದನ್ನು ಮುಂದೆ ವಾಟರ್ ಫಾಲ್ ಬರ್ತಾ ಇರುತ್ತೆ, ಹಿಂದೆಗಡೆ ಹೋಗಿ ಶ್ರೀಚಕ್ರವನ್ನು ಗೋಡೆ ಮೇಲೆ ಅಂಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಲಕ್ಷ್ಮಿ ಒಲ್ದಿರೋ ಅಂಥವ್ರು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದಾದ್ರೂ ಬೇರೆ ಡಿಸೈನ್ ಹಾಕ್ಕೊಳ್ಳಿ. ಯಾಕೆ ಗೊತ್ತಾ, ಅದು ದೇವರ ಸಮಾನ, ದೇವರ ಆರಾಧನೆಗೋಸ್ಕರ ಶ್ರೀಚಕ್ರ ಇರುವಂಥದ್ದು. ಆಯಿತಾ? ಇನ್ನೊಂದು ಏನು ಶುರುವಾಗಿದೆ ಗೊತ್ತಾ, ಶ್ರೀಚಕ್ರ ಡಿಸೈನ್ ರಂಗೋಲಿ ಅವೈಲಬಲ್ ಅಂತೆಲ್ಲ ಹಾಕಿರ್ತಾರೆ ಅಲ್ವಮ್ಮ. ಯಾಕೆ ಇಷ್ಟು ಕಠೋರವಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ವ್ಯಾಪಾರ ಹಾಳು ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಲ್ಲ. ಡಿಸೈನ್ ಬೇಕಾದಷ್ಟು ಬೇರೆ ಬೇರೆ ಇರತ್ರಿ. ಶ್ರೀಚಕ್ರ ಅದಕ್ಕಿರೋ ಸ್ಥಾನಮಾನನೇ ಬೇರೆ. ಗೋಡೆ ಮೇಲೆ ಅಂಟಿಸೋವಂಥದ್ದು, ರಂಗೋಲಿ ಡಿಸೈನ್ ಹಾಕ್ಬಿಟ್ಟು ನೆಲದ ಮೇಲೆ ಸ್ಟಿಕ್ಕರ್ ಹಾಕಿರ್ತೀರಿ. ನಿಮ್ಮ ಮನೆಗೆ ಒಂದು 10-20 ಜನ ಜಾಸ್ತಿ ಬಂದ್ರಪ್ಪ, ಏನು ಮಾಡ್ತೀರಿ? ಅದ್ರ ಮೇಲೆ ಮ್ಯಾಟ್ ಹಾಕು, ಜನನ ಓಡಾಡಕ್ಕೆ ಬಿಡು ಅಲ್ವಮ್ಮ. ಇದೆಲ್ಲ ನಿಮಗೆ ತಪ್ಪು ಅಂತ ಗೊತ್ತಿರುತ್ತೆ, ಆದರೂ ಅದನ್ನು ಮಾಡಲೇಬೇಕು, ಅನಿವಾರ್ಯ ಆಗೋಗುತ್ತೆ. ಹಾಗಾಗಿ ಆ ಥರ ತಪ್ಪುಗಳಿಗೆ ಸಿಕ್ಕಾಕೊಳ್ಳುವಂಥದ್ದು ಖಂಡಿತ ಮಾಡಬೇಡಿ. ದೇವರ ಮನೆಯಲ್ಲಿ ಇಟ್ಟು ದೇವರ ಜೊತೆಯಲ್ಲಿ ಶ್ರೀಚಕ್ರವನ್ನು ಆರಾಧನೆ ಮಾಡುವಂತಹ ಪರಿಸ್ಥಿತಿ ನಿಮ್ಮ ಮನೇಲಿ ಇದ್ರಷ್ಟೇ ಮಾಡಿ. ಇಲ್ಲ ಅಂದರೆ ಖಂಡಿತವಾಗಿಯೂ ಶ್ರೀಚಕ್ರದ ಸಹವಾಸಕ್ಕೆ ಹೋಗಲೇಬೇಡಿ. ಯಾವುದಾದ್ರೂ ದೇವಸ್ಥಾನದಲ್ಲಿ ಅದರ ಆರಾಧನೆ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗೊಂದು 10 ನಿಮಿಷ ಪ್ರಾರ್ಥನೆ ಮಾಡಿ, ಅಮ್ಮನವ್ರನ್ನ ಖಂಡಿತ ಕಾಪಾಡ್ತಾರೆ. ಆದರೆ ಮೇಂಟೈನ್ ಮಾಡುವಂತಹ ಪರಿಸ್ಥಿತಿ, ಮನಸ್ಥಿತಿ ನಿಮಗೆ ಇದ್ದರೆ ಅಷ್ಟೇ ಶ್ರೀಚಕ್ರದ ಸಹವಾಸಕ್ಕೆ ಬನ್ನಿ. ಇನ್ನೊಂದು ಸೂಕ್ಷ್ಮ ವಿಚಾರ ಹೇಳ್ತೀನಿ. ಯಾರು ಶ್ರೀಚಕ್ರವನ್ನು ಪ್ರತಿದಿನ ಪ್ರತಿನಿತ್ಯ ಆರಾಧನೆ ಮಾಡ್ತಾರೆ, ನನ್ನ ಸ್ವಂತ ಅನುಭವ, ಅವರು ಏಳಿಗೆಯನ್ನು ಕಂಡಿದ್ದಾರೆ. ಕಾರಣ ಏನು ಗೊತ್ತಾ, ಅಮ್ಮನವರ ಕಳಶಾರಾಧನೆ, ದೊಡ್ಡ ವಿಗ್ರಹಗಳ ಆರಾಧನೆ, ಅದಕ್ಕಿಂತ ಹೆಚ್ಚಾಗಿ ತುಂಬ ಶಕ್ತಿ ಇರುವಂಥದ್ದು ಈ ಥರದ ಶ್ರೀಚಕ್ರಗಳಲ್ಲಿ. ಹಾಗಾಗಿ ಶ್ರೀಚಕ್ರವನ್ನು ಗೋಡೆ ಮೇಲೆ ಅಂಟಿಸ್ತೀನಿ, ಕ್ಯಾಲೆಂಡರ್ ಮಾಡಿಸಿ ಹಾಕ್ಕೋತೀನಿ. ಇನ್ನೊಂದು ಹೊಸದು ಮುಂದಕ್ಕೆ ಶುರು ಮಾಡ್ತಾರೆ ನೋಡಿ, ಶ್ರೀಚಕ್ರ ಬ್ರೇಸ್ಲೆಟ್ ಅಂತ ಕೊಡ್ತಾರೆ ಇನ್ಮೇಲೆ. ಬೇಕಾದಲ್ಲ, ತುಂಬ ಶಕ್ತಿ ಇರುವಂಥದ್ದಲ್ವಾ. ಹಾಗಾಗಿ ಇನ್ನೂ ಬಂದಿಲ್ಲ ಅನಿಸುತ್ತೆ ಮಾರ್ಕೆಟ್ಗೆ, ಅದು ಬಂದ್ಬಿಡುತ್ತೆ ಮುಂದಿನ ದಿನಗಳಲ್ಲಿ. ಶ್ರೀಚಕ್ರ ಬ್ರೇಸ್ಲೆಟ್ ಅವೈಲಬಲ್ ಅಂತೆಲ್ಲ ಬೇಡ, ಖಂಡಿತವಾಗ್ಲೂ ಬೇಡ ಅದೆಲ್ಲ. ಕಾರಣ ಏನು ಗೊತ್ತಾ, ನಿಮ್ಮ ದೈನಂದಿನ ಚಟುವಟಿಕೆಗಳಿಗೂ ಆ ಥರದ ವಸ್ತುಗಳನ್ನು ಉಪಯೋಗಿಸೋದಕ್ಕೂ ತುಂಬ ವ್ಯತ್ಯಾಸ ಇರತ್ತೆ. ತುಂಬ ಕೇರ್ಫುಲ್ಲಾಗಿರಬೇಕು. ಮನೆಯಲ್ಲಿಟ್ಟು ಆರಾಧನೆಯನ್ನು ಮಾಡಿ, ಒಂದು ಮುಷ್ಟಿಗಿಂತ ತುಂಬ ಉದ್ದದಾಗಲಿ ಅಗಲದ್ದಾಗಲಿ ಖಂಡಿತವಾಗ್ಲೂ ಬೇಡ. ಶ್ರೀಚಕ್ರ ಒಂದೇ ಅಲ್ಲ, ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ವಿಗ್ರಹಗಳಿಗೂ ಯಥೇಚ್ಛವಾದ ಆರಾಧನೆ ಆಗತ್ತೆ ಅಂದರೆ ತುಂಬ ದೊಡ್ಡ ಸೈಜಲ್ಲಿ ಇರಲಿ, ಇಲ್ಲ ಚಿಕ್ಕ ಸೈಜಿನ ವಸ್ತುಗಳನ್ನು ಉಪಯೋಗಿಸಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಹೇಶ್ ಅಂತ, ಮಾತಾಡ್ಸೋಣ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ ಮಹೇಶ್ ಅವರೇ. ಗುರುಜಿ, ಮನೆ ಕಟ್ಟಬೇಕಿತ್ತು. ಆಯಿತು. ಯಾವ ಟೈಮಿಗೆ ಸ್ಟಾರ್ಟ್ ಮಾಡೋದು ಏನು ಅಂತ ಗೊತ್ತಾಗಿಲ್ಲ. ಜಾಗ ಯಾರ ಹೆಸರಲ್ಲಿದೆಪ್ಪ? ಹೆಸರಲ್ಲಿದೆ. ನಿಮ್ಮ ಹೆಸರಲ್ಲೇ ಇದೆಯಾ? ಅವ್ರ ಹೆಸರು, ನಕ್ಷತ್ರ ಇದೆಲ್ಲ ಗೊತ್ತಿದೆಯಾ ಇಲ್ವಾ? ಅದು ಗೊತ್ತಿಲ್ಲ. ಗಣೇಶಪ್ಪ ಅಂತ ಹೆಸರು. ಅವರಿದ್ದರೆ ನೋಡಿ, ಒಂದು ವಿಚಾರ ಏನು ಗೊತ್ತಾ, ಅವರಿದ್ದರೆ ಅವ್ರ ಹತ್ರ ಮಾತಾಡ್ಬೋದು, ಇಲ್ಲ ಅವ್ರ ಜಾತಕ ಇದ್ದರೆ ಜಾತಕವನ್ನು ಪರಿಶೀಲನೆ ಮಾಡ್ಬೋದು. 2 ಕೆಲಸ ಆಯಿತಾ. ಮೂರನೇದು, ನೀವೇನಾದರೂ ಮನೆ ಕಟ್ಟಲೇಬೇಕು ಅನ್ನೋಂಥದ್ದು ಇದ್ರೆ ಒಂದು ಸಣ್ಣ ತಂತ್ರ ಹೇಳ್ಕೊಡ್ತೀನಿ ಆಯಿತಾ. ನಿಮ್ಮ ಅಣ್ಣನ ಕೈಲಿ ಅದನ್ನು ಮಾಡಿಸಿ. ಕೇಳಿಸ್ತಾ ಇದೆಯಾ? 11 ರೂಪಾಯಿ, 1 ರೂಪಾಯಿದು ಕಾಯಿನ್ ಬರುತ್ತಲ್ವಾ, 11 ರೂಪಾಯಿನ ಒಂದು ಅರಿಶಿಣದ ಬಟ್ಟೆಯನ್ನು ಮಾಡಿ ಗಂಟು ಕಟ್ಟಿ ನಿಮ್ಮ ಮನೆ ದೇವ್ರ ಮುಂದೆ ಅದನ್ನು ಇಟ್ಟು ಶೀಘ್ರವಾಗಿ ಮನೆ ನಿರ್ಮಾಣ ಕಾರ್ಯ ಪ್ರಾರಂಭ ಆಗಬೇಕು ಅಂತ
ರಾಹು ನಕ್ಷತ್ರಗಳಲ್ಲಿ ಅದನ್ನು ಪ್ರಾರ್ಥನೆ ಮಾಡೋದರಿಂದ ಖಂಡಿತವಾಗಿಯೂ ಮನೆ ಕಟ್ಟುವಂಥ ಕೆಲಸ ಬೇಗ ಪ್ರಾರಂಭ ಆಗುತ್ತಪ್ಪ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿರಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.